ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಬಹಳ ಪ್ರಮುಖವಾದಂತಹ ವಿಚಾರದೊಂದಿಗೆ ಕನ್ಯಾ ರಾಶಿಯರ ಮುಂದೆ ಬಂದಿದ್ದೇನೆ. ಏನಂದ್ರೆ, ನೀವು ಕನ್ಯಾ ರಾಶಿಯವರಾಗಿದ್ದು ಆರೋಗ್ಯದ ವಿಚಾರದಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇದೆ. ನಿಮಗೆ ಏನೋ ಗೊತ್ತಿಲ್ಲ ಗುರುಳೆ, ಏನೋ ಆರೋಗ್ಯ ಬಾಧೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಯಾರಿಗೆ ಹೇಳಿದ್ರೆ ಯಾರು ನಂಬುತ್ತಾ ಇಲ್ಲ. ನಂಗೆ ಹುಷಾರಿಲ್ಲ ಕಣಪ್ಪ ಅಂದ್ರೆ ನಂಬ್ತಾ, ನಾಟಕ ಮಾಡ್ತಾ ಇದೆಯಾ, ಸುಳ್ಳು ಹೇಳ್ತಾ ಇದೆಯಾ ಅಂತಾರೆ. ಯಜಮಾನ್ರು ನಂಬ್ತಾ ಇಲ್ಲ, ಮನೆಯವ್ರು ನಂಬ್ತಾ ಇಲ್ಲ ಅಂತ, ಗಂಡಸರಾಗಲಿ ಗಂಡ ಹೆಂಡ್ತಿರಾಗಿರ್ಬೋದು, ಅಥವಾ ಸ್ನೇಹಿತರು ನಂಬ್ತಾ ಇಲ್ಲ, ಆಫೀಸಲ್ಲಿ ನಂಬ್ತಾ ಇಲ್ಲ, ಅಥವಾ ಬಿಸ್ನೆಸ್ ಯಾರೂ ನಂಬ್ತಾ ಇಲ್ಲ ರೀ. ನಮ್ಗೆ ಹುಷಾರಿಲ್ಲ ಅಂದರೆ ನನಗೆ ಡಾಕ್ಟರ್ಗಳನ್ನ ಚೇಂಜ್ ಮಾಡಿದೆ, ಔಷಧಿಗಳನ್ನ ಚೇಂಜ್ ಮಾಡಿದೆ, ಏನೋ ಒಂಥರ ಕಿರಿಕಿರಿ ಆಗ್ತಾ ಇದೆ. ನನಗೆ ಮಾನಸಿಕವಾಗೂ ಕಿರಿಕಿರಿ, ದೈಹಿಕವಾಗೂ ಕಿರಿಕಿರಿ ಅಂತ ಇದ್ದಾರೆ. ತಿಂದಿದ್ದು ಜೀರ್ಣ ಆಗಲ್ಲ, ಮೋಷನ್ ಕರೆಕ್ಟಾಗಿ ಆಗಲ್ಲ, ಮತ್ತೊಂದಾಗಲ್ಲ, ಇನ್ನೊಂದಾಗಲ್ಲ. ಕೆಲವರು ಆ್ಯಸಿಡಿಟಿ ಅಂತಾರೆ, ಕೆಲವರು ಮತ್ತೊಂದೇನೋ ಸಮಸ್ಯೆ ಅಂತಾರೆ, ಕೆಲವರು ಫುಲ್ಲೆಲ್ಲೋ ಚೆಕಪ್ ಮಾಡಿಸ್ಕೋ, BP ಶುಗರು ಅಂತಾರೆ, ಹೆದರಿಸ್ತಾರೆ. ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಒಂದು ಸರಿಯಾದ ವೈದ್ಯಕೀಯ ಪದ್ಧತಿ, ಒಂದು ಸರಿಯಾದ ವೈದ್ಯೋಪಚಾರ, ಇದು ಏನು ಸರಿಯಾಗಿ ಆಗ್ತಾ ಇಲ್ವಲ್ಲ ಅನ್ನುವ ಟೆನ್ಷನ್ ನಿಮಗಿದ್ರೆ ಅದಕ್ಕೆ ಮೂಲ ಕಾರಣ ನಿಮ್ಮ ರಾಶಿಯಲ್ಲೇ ಕೇತು ಗ್ರಹ ಇರತಕ್ಕಂಥದ್ದು, ಗೊತ್ತಲ್ವಾ? ಸೊ ಕೇತು ನಿಮ್ಮ ರಾಶಿಯಲ್ಲಿದ್ದಾಗ ಒಂದ್ಸಲ ನೀವೇ ಇತರರಿಗೂ ಕಿರಿಕಿರಿ ತರ ಆಡಕ್ಕೆ ಹತ್ಬಿಟ್ಟಿರ್ತೀರ. ಕೇತು ರಹಸ್ಯ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಬೇಜಾರು ಮಾಡ್ಕೊಂಬಿಡಿ. ಮೇ ತನಕನೂ ಕೇತು ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಆದ್ರಿಂದ ನೀವೇ ಬಹಳಷ್ಟು ಜನಕ್ಕೆ ಒಂಥರ ಕಿರಿಕಿರಿಯ ತರ ಅನ್ಸಕ್ಕೆ ಹತ್ಬಿಟ್ಟಿರ್ತೀರ. ಏನು ಕಿರಿಕಿರಿ ಮಾಡ್ತಾರೆ ಮಾರ್ರಿ ಅವರು ಅಂತ, ಏನು ದಕ್ಷಿಣ ಕನ್ನಡ ಎಂತ ಪಿರಿ ನಿಮ್ದು ಅಂತ. ಹಂಗೆ ಇದೇನಾಗುತ್ತೆ, ಕೇತು ನಿಮಗೆ ತುಂಬ ಅವಮಾನಗಳನ್ನ, ತುಂಬ ಹಿನ್ನಡೆಗಳನ್ನ, ಎಲ್ಲ ಕೆಲಸ ಏನೋ ಅಂತ ಹೇಳ್ತೀವಿ, ನಿಮಗೆ ಕೈ ಬಂತದ್ದು ಬಾಯಿಗೆ ಬರ್ತಾ ಇಲ್ಲ ಅನ್ನೋ ಥರ ಪ್ರೇತ ಬಾಧೆಗಳನ್ನು, ಸರ್ಪದೋಷಗಳನ್ನು, ಹಲವಾರು ವಿಚಾರಗಳಲ್ಲಿ ಕೊಡ್ತಾನೆ. ನಿಮ್ಮ ರಾಶಿಯಲ್ಲೇ ಇರ್ತಾನೆ, ಇನ್ನು 5-6 ತಿಂಗಳು ಇರ್ತಾನೆ. ಕೇತುವಿನ ಆರಾಧನೆ ಮಾಡ್ಕೊಳ್ಬೇಕು ನೀವು. ಈ ಕಡೆ ಆರೋಗ್ಯನೂ ಸರಿ ಹೋಗಬೇಕು, ಈ ಕಡೆ ಕೇತು ದೋಷವು ಪರಿಹಾರವಾಗಬೇಕು. ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳುವಂಥದ್ದು, ನಾಳೆ ಸೋಮವಾರ ಅಮಾವಾಸ್ಯೆ, ನಾಳೆ ದಿವಸ ಸಹ ಕೇತು ಜಯಂತಿ ಇದೆ. ನಾಳೆ ಮಾರ್ಗಶೀರ್ಷ ಅಮಾವಾಸ್ಯೆ, ಕೇತು ಜಯಂತಿ. ಆದ್ದರಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1000 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಕೇತುವಿನ ರತ್ನವಾದಂತಹ ಈ ವೈಢೂರ್ಯ ರತ್ನವನ್ನು ಪ್ರತಿಯೊಬ್ಬರಿಗೂ ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಇದನ್ನು ನೀವು ಸಂಕಲ್ಪ ಸೇವೆಗೆ ಕೊಟ್ಕೊಂಡ್ರೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡಿದ್ರೆ ಸ್ಕ್ರೀನ್ ಕಾಣೋ ನಂಬರ್ಗೆ ನಿಮಗೆ ಕಳಿಸ್ಕೊಡ್ತೇವೆ. ಅಷ್ಟೇ. ನಿಮಗೊಂದು ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ. ನೀವು ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು, ಸೋಮವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ವೈಟ್ ಪೇಪರ್ ತಗೊಂಡು ಓಂ ಕೇತವೇ ನಮಃ ಅಥವಾ ಓಂ ಕೇತುಗ್ರಹಾಯ ನಮಃ ಒಂದು 108 ಬಾರಿ ಬರೀರಿ. ಬರೆದ್ರೆ ನೀವು ಅದನ್ನು ಇದು ಮಾಡ್ಕೊಂಡೇನೋ ಮಡಚಿ, ಅದನ್ನಲ್ಲಿ ಸ್ವಲ್ಪ ಯಥಾಶಕ್ತಿ ಒಂದು 101, 51, 21 ನಿಮ್ಮ ಶಕ್ತಿ ಅನುಸಾರ ದುಡ್ಡು ಇಟ್ಟು ಅದನ್ನು ತೊಗೊಂಡೋಗಿ ಆ ಪೇಪರು, ಆ ದುಡ್ಡು ಸಹಿತ ಗಣೇಶನ ದೇವಸ್ಥಾನದಲ್ಲಿ ಹುಂಡಿಗೆ ಹಾಕ್ಬಿಡಿ. ಕೇತು ದೋಷಗಳು ಪರಿಹಾರವಾಗಲಿ. ಒಂದೇ ನಮ್ಮ ಸಂಕಲ್ಪ ಸೇವೆ ಕೊಟ್ಕೊಂಡು ಸಹಸ್ರ ಕೇತು 1008 ಸಂಖ್ಯೆಯಲ್ಲಿ ಕೇತು ಗ್ರಹಕೋಮ ಮಾಡಿ ಕೇತುವಿನದ್ದೇ ರತ್ನವಾದಂಥ ವೈಢೂರ್ಯ ರತ್ನವನ್ನೇ ನಿಮಗೆ ಕಳಿಸ್ಕೊಡ್ತೇವೆ. ಅದನ್ನು ಮಾಡಿದ್ರೂ ಆಗುತ್ತೆ. ಇಲ್ಲ ನೀವು ಸಿಂಪಲ್ ಆಗಿ ನೀವೇ ಅದನ್ನು ಕೈಯಲ್ಲಿ ಬರೆದು ಅದನ್ನು ಮಡಚಿ ಗಣೇಶನ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ದಕ್ಷಿಣೆ ಸಹಿತ ಹಾಕಿದ್ರೂ ಆಗುತ್ತೆ. ಯಾವುದಾಗುತ್ತೋ ಅದನ್ನು ಮಾಡ್ಕೊಳ್ಳಿ, ಯಾವುದೇ ಒತ್ತಾಯ ಇಲ್ಲ. ನಿಮಗೆ ಇದು ಪವರ್ ಜಾಸ್ತಿ, ಯಾಕಂದರೆ ನಿಮ್ಮ ಹೋಮವೂ ಆಗುತ್ತೆ, ನಿಮ್ಮ ಹೆಸರಲ್ಲಿ ಒಂದು ರಿಂಗ್ ಕೂಡ ಸಿಗುತ್ತೆ, ಅದು ವೈಢೂರ್ಯ ಒರಿಜಿನಲ್ ಕೇತುದೇ ರತ್ನವೇ ಸಿಗುತ್ತೆ ನಿಮಗೆ. ಇದಾರು ಮಾಡ್ಕೊಳ್ಳಿ ಅಥವಾ ಅದಾರು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು, ನೀವು ನಿಮ್ಮ ಸುತ್ತಮುತ್ತಲು ನಿಮ್ಮ ಫ್ಯಾಮಿಲಿಗೆ ಇರ್ಬೋದು ಅಥವಾ ನಿಮಗೆ ಇರ್ಬೋದು, ನಿಮ್ಮ ರಾಶಿಯಲ್ಲೇ ಕೇತಿರೋದ್ರಿಂದ ನೀವೇನಾದ್ರು ತೀರಾ ಆರೋಗ್ಯ ಬಾಧೆ ಅನುಭವಿಸ್ತಾ ಇದ್ದೀರಾ, ಆಗ್ತಾ ಇಲ್ಲ ಗುರುಳೆ ಅಂತ ನಾನು ಆಗಲೇ ಹೇಳ್ದಂಗೆ ಆಗ್ತಾ ಇದೆ ಅಂದರೆ, ನಾವು ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರವನ್ನು ಕೊಡ್ತೇನೆ ನಾನು ಇವಾಗ ನಿಮಗೆ. ಈ ವಿಡಿಯೋದಲ್ಲಿ ಹಾಕ್ತೇನೆ, ಪ್ಲೇ ಮಾಡ್ತೇನೆ. ಅದನ್ನು ನೀವು ಬರೆದಿಟ್ಕೊಂಡು ನೀವು ಜಪ ಮಾಡೋಕ್ಕೆಲ್ಲ ಆಗಲ್ಲ. ಅದು ಬೀಜಾಕ್ಷರ ವೇದ ಮಂತ್ರವೂ ಸಹ ಇರ್ತದೆ. ನೀವು ಅದನ್ನು ಕೇಳಿಸ್ಕೊಳ್ಬೇಕಷ್ಟೇ, ಶ್ರುತಿ ಅಂತೀವಿ. ಸೊ ಅದರಿಂದ ಪ್ರತಿದಿನ ಬೆಳಗ್ಗೆ ಅದನ್ನು ಕೇಳಿಸ್ಕೊಳ್ತಾ ಇದ್ರೆ ಸಾಕು. ₹1 ಖರ್ಚಿಲ್ಲ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಒಂದು 28 ಬಾರಿ ಈ ಮಂತ್ರವನ್ನು ಕೇಳ್ಕೊಂಡು ಆಮೇಲೆ ಮುಂದೆ ನಿಮ್ಮ ಕೆಲಸಗಳು ಮಾಡ್ಕೊಂಡು ಹೋಗೋದು, ಆರೋಗ್ಯ ಸರಿ ಹೋಗುತ್ತೆ. ಇಲ್ಲ ಇನ್ನೂ ಪವರ್ಫುಲ್ ಆಗಬೇಕು ಅಂದರೆ ಸಹಸ್ರ ಕೇತು ಶಾಂತಿ ಹೇಳಿದ್ನಲ್ಲ, ಅದ್ರ ಜೊತೆಗೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತೇವೆ. ಅದರಲ್ಲೂ ಸಹ ಇದು ಎನರ್ಜೈಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಸೊ ಈ ಕಡೆ ಆರೋಗ್ಯ ಬಾಧೆಯೂ ಪರಿಹಾರ, ಕೇತು ದೋಷವೂ ಪರಿಹಾರ. ಓಂ ಹೌಂ ಜೂಂ ಸಹ ಓಂ ಭೂರ್ಭುವಸ್ವಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಸ್ವಃ ಭುವಃ ಭೂಃ ಓಂ ಸಹ ಜೂಂ ಹೌಂ ಓಂ. ಓಂ ಹೌಂ ಜೂಂ ಸಹ ಓಂ ಭೂರ್ಭುವಸ್ವಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.
ಓಂ ಸ್ವಃ ಭುವಃ ಭೂಃ ಓಂ ಸಃ ಜೂಂ ಹೌಂ ಓಂ ಓಂ ಹೌಂ ಜೂಂ ಸಃ ಓಂ ಭೂರ್ಭುವಃ ಸ್ವಃ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಓಂ ಸ್ವಃ ಭುವಃ ಭೂಃ ಓಂ ಸಃ ಜೂಂ ಹೌಂ ಓಂ. ಇನ್ನು ಮೂರನೇದಾಗಿ ಬಹಳ ಮುಖ್ಯವಾಗಿ ನೀವು ಕನ್ಯಾ ರಾಶಿಯವರಾಗಿದ್ದು ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಜಾಬ್ಗೆ ಹೋಗ್ತಾ ಇದ್ದೀರಾ, ಜಾಬಲ್ಲಿ ನಿಮ್ಮ ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಎಲ್ಲರೂ ನಿಮ್ಮ ವಿರುದ್ಧವಾಗಿ ಮೇಲಧಿಕಾರಿಗಳು ಇವರಿಗೆ ಹಾಕ್ಕೊಡ್ತಾ ಇದ್ದಾರೆ, ನೀವು ಸಿಗಾಕೊಂತ ಇದ್ದೀರಾ, ನೀವು ಕಷ್ಟಪಡ್ತಾ ಇದ್ದೀರಾ, ಎಲ್ಲಿ ನಾನು ಇಲ್ಲಿ ಸಿಗಾಕೊಂಬಿಟ್ಟನಪ್ಪ ದೇವ್ರೆ, ಇದೇನು ಹಿಂಗಾಗೋಯ್ತಲ್ಲ ದೇವ್ರೆ ಏನು ಬೇಸರ ಮಾಡ್ಕೊಳ್ತಾ ಇದ್ದೀರಾ, ಏನೂ ತೊಂದರೆ ಇಲ್ಲ. ನಾನೊಂದು ವಿಶೇಷವಾದಂಥ ಮಂತ್ರವನ್ನು ಹೇಳ್ತೇನೆ, ಇದನ್ನು ನೀವೇ ಜಪ ಮಾಡಬೇಕು. ಈಗ ಮುಂದೆ ಹೇಳ್ತೇನೆ ಅದನ್ನು, ಆ ಮಂತ್ರವನ್ನು ನೀವೇ ಕೇಳಿಸ್ಕೊಂಡು ಬರೆದಿಟ್ಕೊಂಡು ನೀವೇ ಜಪ ಮಾಡಬೇಕು. ಅದು ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರ. ಇದನ್ನು ನೀವೇ ಜಪ ಮಾಡಬಹುದು. ಅದಕ್ಕೂ ಏನು ಖರ್ಚಿಲ್ಲ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಆ ಮಂತ್ರವನ್ನು ಒಂದು ಕನಿಷ್ಠ 108 ಬಾರಿ ಜಪ ಮಾಡಬೇಕು. ಮಾಡಿಬಿಟ್ಟೆ ಹೋಗ್ಬೇಕು ನಿಮ್ಮ ಕೆಲಸಕ್ಕೆ. ಬರೀ ಕೆಲಸಕ್ಕೆ ಹೋಗೋರ್ಗಷ್ಟೇ ಅಲ್ಲ, ಏನು ಬಿಸ್ನೆಸ್ ಮಾಡುವಂಥ ಕನ್ಯಾ ರಾಶಿ, ನೀವೇನೋ ಅಂಗಡಿ ಹಾಕೊಂಡಿರ್ತೀರಾ, ನೀವೇನೋ ಆಫೀಸ್, ನಿಮ್ಮದೇ ಆಫೀಸ್ ಬಳಸ್ತಿರ್ತೀರಾ, ನಿಮ್ಮದೇ ಫ್ಯಾಕ್ಟ್ರಿ ಇರುತ್ತೆ, ಸಿಕ್ಕಾಡ ಶತ್ರುಬಾಧೆಗಳು, ಮಾಟ ಮಂತ್ರಗಳು, ಆಫೀಸ್ ಮುಂದೆ ಏನೋ ಮಾಡಾಕ್ತಾರೆ, ಅಂಗಡಿ ಮುಂದೆ ಏನೋ ಮಾಡಾಕ್ಬಿಟ್ಟು ಹೋಗ್ತಾರೆ, ನಿಮ್ಗೆ ಸಿಗ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ, ಯಾರೋ ಹೇಳ್ತಾ ಇರ್ತಾರೆ, ಅನುಭವಕ್ಕೆ ಬರ್ತಾ ಇರುತ್ತೆ, ಕೆಟ್ಟ ಕೆಟ್ಟ ಕನಸುಗಳು, ಕೈ ಹಾಕಿದ್ರಲ್ಲ ಲಾಸು, ಅವಮಾನ, ಆರೋಗ್ಯ ಬಾಧೆ ಎಲ್ಲ ಹಿನ್ನಡೆಗಳಾಗ್ತಾ ಇರ್ತದೆ ಮಾಟಮಂತ್ರ ದೋಷಗಳಿಂದ. ಅದಕ್ಕೋಸ್ಕರ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರ ನಿಮ್ಮನ್ನ ಸರ್ವತೋಮುಖವಾಗಿ ಒಂದು ರಕ್ಷಣೆ ಕೊಡಲಿಕ್ಕೆ ಅದ್ಭುತವಾದಂತಹ ಸಾಧನ. ದಯವಿಟ್ಟು ಮಾಡಿ, ಅದನ್ನು ಜಪ ಮಾಡಿ ಪ್ರತಿಯೊಬ್ಬರು ಸಹ. ಅದರ ಜೊತೆಗೆ ನಾವು ಅದರದ್ದು ಹೋಮವೂ ಮಾಡ್ತಾ ಇದ್ದೇವೆ, ಗೊತ್ತಲ್ವಾ? ನಾವು ಈ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಸಹಸ್ರಕೇತು ಶಾಂತಿ ಹೋಮದ ಜೊತೆಗೆ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ಈ ಒಂದು ಉಂಗುರ, ವೈಢೂರ್ಯ ರತ್ನ, ಆ ಉಂಗುರ ಎನರ್ಜೈಸ್ ಆಗಿರುತ್ತೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಹಾಗೂ ಈ ಒಂದು ರತ್ನ ಕಳಿಸ್ಕೊಡ್ತೇವೆ. ಡೈಲಿ ಹಣೆಗ ಹೋಮದ ಭಸ್ಮ ಕುಂಕುಮ ಹಚ್ಕೊಳ್ಳಿ, ಇದನ್ನು ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಸಿಂಪಲ್. ನಿಮಗೆ ಇದಾದ್ರೆ ಇದನ್ನು ಮಾಡಿ, ಅದಾದ್ರೆ ಅದನ್ನು ಮಾಡಿ. ಯಾಕೆಂದ್ರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಯಲ್ಲಿ ಎಲ್ಲಾ ಹೋಮನೂ ಬಂತು, ಹಾಗೂ ಪ್ರಸಾದ, ಈ ಉಂಗುರ ಪ್ರಸಾದವೂ ಬಂತು, ಒರಿಜಿನಲ್ ವೈಢೂರ್ಯ ರತ್ನದ ಉಂಗುರದ ಪ್ರಸಾದವೂ ಬಂತು, ಪೋಸ್ಟಲ್ ಚಾರ್ಜು ಬಂತು, ಎಲ್ಲದೂ ಬಂತು ಅದರಲ್ಲೇ. ಸೊ ಅದರಿಂದ ಸಿಂಪಲ್ ಆಗಿ ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಾಳೆ ಬೆಳಗ್ಗೆ, ಸೋಮವಾರ ಬೆಳಗ್ಗೆನೇ ಹೋಮ, ಸೋಮವಾರ ಬೆಳಗ್ಗೆ ಹೋಮ. ಸೊ ಅದರಿಂದ ದಯವಿಟ್ಟು ಬೇಗ ನೀವು ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ರೀಚ್ ಆಗೋ ತನಕ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ನ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಸಹ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ.